ಕೆರೆ ತುಂಬು ಯೋಜನೆ ಕಾಗದದಲ್ಲಿ ಮಾತ್ರವೇ ಮೆಖಳಿಯಲ್ಲಿ ಕುರಿಗಳಿಗೆ ನೀರಿನ ಸಂಕಷ್ಟ. ರಾಯಬಾಗ ತಾಲೂಕಿನ ಮೆಖಳಿ ಗ್ರಾಮದಲ್ಲಿ ಕುರುಬ ಸಮುದಾಯಕ್ಕೆ ಕುಡಿಯುವ ನೀರಿನ ಗಂಭೀರ ಸಮಸ್ಯೆ ಎದುರಾಗಿದೆ. ಹೊರವಲಯದ ಕೆರೆಯಲ್ಲಿ ನೀರು ಬಿಡುಗಡೆ ಮಾಡಿದರೂ ಗ್ರಾಮದ ಸುತ್ತಮುತ್ತ ವಾಸಿಸುವ ಕುರಿಕಾಯಿ ಕುರುಬರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ಕೆರೆ ತುಂಬು ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದರೂ ಮೆಖಳಿ ಗ್ರಾಮದ ಜನರಿಗೆ ನೀರು ಸಿಗದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕೆರೆಯ ಸುತ್ತಮುತ್ತ ಅನೇಕ ಕುಟುಂಬಗಳು ವಾಸವಾಗಿದ್ದು ಕುರಿಗಳಿಗೆ ಕುಡಿಯುವ ನೀರಿನ ಕೊರತೆ ತೀವ್ರವಾಗಿದೆ. ಸ್ಥಳೀಯರು ಹೇಳುವಂತೆ ಉದ್ಘಾಟನೆಗೆ ಮಾತ್ರ ನೀರು ಬಂದು ನಂತರ ದಿನಗಳಲ್ಲೇ ಕೆರೆ ಒಣಗಿದಂತಾಗಿದೆ. ಇತರೆ ಗ್ರಾಮಗಳ ಕೆರೆಗಳಿಗೆ ನೀರು ಹರಿಯುತ್ತಿದ್ದರೂ ನಮ್ಮ ಕೆರೆಗೆ ಮಾತ್ರ ನೀರು ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಫೆಬ್ರವರಿ ತಿಂಗಳಲ್ಲೇ ಇಂತಹ ಪರಿಸ್ಥಿತಿ ಇದ್ದರೆ ಮೇ ತಿಂಗಳ ಬೇಸಿಗೆಯಲ್ಲಿ ಪರಿಸ್ಥಿತಿ ಹೇಗಿರಲಿದೆ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಗ್ರಾಮಸ್ಥರು ರಾಯಬಾಗ ಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಅವರು ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಸಂಸದರು ಕೂಡ ಈ ವಿಷಯಕ್ಕೆ ಗಮನ ಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಾವು ಇಲ್ಲಿ ಯಾಕೆ ಬಂದಾರ ನೋಡಕ್ ಬಂದೆವು. ಬಂದಾಗ ನಮಗೂ ಒಂದು ಅಳಸಿ ಇತ್ತು, ಅವ್ರಿಗೆ ಒಟ್ಟು ಮನವರಿಕೆ ಆಗಲಿ ಅಧಿಕಾರಿಗಳಿಗೆ ಹೇಳಕ್ ಬಂದೇವಿ. ಇಲ್ಲಿ ಇದು ಪೈಪ್ಲೈನ್ ಬಂದ ಭಾಳ ವರ್ಷ ಆತಂದ್ರೆ ಎಷ್ಟು ವರ್ಷ ಆಗೈತ್ರಿ? ಈ ಪೈಪ್ಲೈನ್ ಬಂದ 4-5 ವರ್ಷ ಆಗಿರ್ಬೇಕು. ನೀರ್ ಇದ ವರ್ಷ ಉಗಿಸಿದಾರ. ಒಟ್ಟು ಒಂದಿನ ಪೂಜಾ ಪಾಡು ಪೂರ್ತಿ ಕಟ್ಟ ಉಗಿಸಿದಾರು. ದನಗಳಿಗೆ ಕುರಿಗಳಿಗೆ ನೀರಿಲ್ಲ. ನಮಗ ಇಲ್ಲಿ ನೀರ್ ಬರ್ಬೇಕಾಗಿತ್ತು. ನೀರ್ ಬರ್ಬೇಕು. ಈಗ ಮೊನ್ನೆ ಆಯ್ತು ಇವ್ರು ಜಾರಕಿಹೊಳಿ ಸಾಹೇಬ್ರು ಬಂದಿರೋ ಅವಾಗ ನೀವು ಏನ್ ಇದ್ರ ಬಗ್ಗೆ ಹೇಳ್ರಿ. ಇಲ್ಲಿ ಇಲ್ಲ ಆಗಿದ್ರಿ, ನಾವು ಕೆಲ್ಸಕ್ಕೆ ಆ ಕಡೆ ಹೋಗಾರ್ರಿ. ಅದ ದಿನ ಉಗಿಸಿದಾರು, ಅವ್ರು ಬಂದ್ ಪೂಜಾ ಮಾಡ್ರು. ಒಬ್ರು ಹೇಳ್ರಿ, ಒಬ್ರು ಮುಗ್ಯಾನ ನೀವು ಹೇಳ್ರಿ. ಅಂದ್ರೆ ಹಂಗ ಕಂಟಿನ್ಯೂ ಬರ್ತೈತಿ ಅಂದ ನಾವು ಏನ್ ಬಂದಿಲ್ಲ. ಅದ ದಿನ ನೀರ್ ಬಂದೈತಿ. ಅದ ದಿನ ನೀರ್ ಬಂದೈತಿ, ಪೂಜಾ ಮಾಡಿದಾರು ಅಂತ ಏನ್ ಕಂಟಿನ್ಯೂ ಬರ್ಬೋದಂದ ನಾವು ಅವ್ರ ಕಡೆ ಬಂದಿಲ್ಲ. ಅದ ಒಂದ್ ದಿನ ಬಂದೈತಿ, ಬಂದಾಗಿತಿ. ನಿಮ್ ಕ್ಷೇತ್ರ ಶಾಸಕರು ಯಾರ್ರಿ? ಐಹೊಳೆ ಸಾಹೇಬ್ರಿಗೆ ಏನ್ ಹೇಳಿರಿ? ನಾವ್ ಎಲ್ಲಿ ಆ ಕಡೆ ಹೋಗಿಲ್ರಿ, ಹೇಳಿಲ್ಲ. ನಾವು ಯಾರ ಬರ್ತಾರೋ ಕೇಳ್ಬೇಕು ಅಂತ ಹೋಗಿಲ್ಲ. ಐಹೊಳೆ ಸಾಹೇಬ್ರು ಶಾಸಕರು ಇದಾರು, ಅವ್ರ ಆಫೀಸ್ಕ ಅವ್ರದ್ದು ಯಾರಿಗ್ರೆ ಪಿ ಎಗಳಿಗ್ರಿ ಏನ್ ಹೇಳಿದಿರೋ ಇಲ್ಲೋ? ಆ ಕಡೆ ಏನ್ ಹೋಗಿಲ್ರಿ, ನಾವ ಹೇಳಿಲ್ರಿ. ಈಗ ನೀವು ಬಂದಿರಲ್ಲ, ನಿಮ್ ಮುಖಾಂತರ ತಿಳಿಸಿರಲ್ಲ ಅವ್ರಿಗೆ. ನಾವು ತಿಳ್ಸಂಗಿಲ್ಲ, ಸುದ್ದಿನ ಹಾಕ್ತಿವ್ರಿ. ಈಗ ಒಂದ್ ತಿಂಗಳಾಯ್ತ, 2 ತಿಂಗಳಾಯ್ತು. ಪೈಪ್ಲೈನ್ ಬಂದ್ ಎಲ್ಲಿಂದ ಬಂದಿರಿ? ಅದ ಎಲ್ಲಿಂದ ಐತಿ ಪೈಪ್ಲೈನ್ ಎಲ್ಲಿಂದ ಎಲ್ಲಿವರೆಗೆ ಬಂದಿ? ಅದ ಎಲ್ಲಿಂದ ಐತಿ ನಮಗೂ ಗೊತ್ತಿಲ್ರಿ. ಕೃಷ್ಣಾ ನದಿಯಿಂದ ಬಂದೈತ್ರಿ. ಅದ ಸಿದ್ದರಾಮಯ್ಯ ಅವ್ರು 2018 ಪೂಜಾ ಮಾಡಿಬಿಟ್ರು. ಈಗ ಮಣ್ಣಿ ನೀರು ಉಗಿಸಿದಾರು. ಸತೀಶ್ ಜಾರಕಿಹೊಳಿ ಅವ್ರು ಬಂದ್ ಪೂಜಾ ಮಾಡ್ಕೊಂಡ್ ಹೋಗಿದಾರ. ಇಲ್ಲಿ ಬಂದಿರು? ಬಂದಿದಾರ್ರಿ. ಪೂಜಾ ಮಾಡಿ ಒಂದ್ ದಿನ ತಕ ಅಟ ನೀರು ಹೋಗದೈತಿ. ಅವ್ರ ಪೂಜಾಕ್ ಬಂದಾಗ ಹೊಳ್ಳಿ ಅದ್ ನೀರ ಚಾಲು ಇಲ್ಲ. ಯಾವ ಅಧಿಕಾರಿಗಳಿಗೆ ಫೋನ್ ಹಚ್ಚಿರಿ ನೀವು? ನಮ್ಗೆ ಯಾವ ಅಧಿಕಾರಿ? ನಾವು ಕುರಿ ಮೆಸಾಗ ಬರ್ತೇವು, ನೀರಿಲ್ಲ. ಈಗ ನೀವು ಬಂದಿರ ಅನ್ನದ್ಲೆ ನಮಗ್ ಕಾಣ್ರಿ ಕುರಿಗಳದಾವು. ಈಗ ಯಾರು ಬಂದಾರಪ್ಪ ಇವ್ರಿಗೆ ಹೇಳ್ರಿ ಕೆಲಸ ಆದತ್ತ ಬಂದೇವ್ರು. ಅದ್ರ ಸಂಬಂಧ ಎಷ್ಟು ಇಲ್ಲಿ ಕುಟುಂಬ ಎಷ್ಟು ಇದಾವ್ರಿ ಕಡೆ? ಇಲ್ರಿ, ಈ ಕೆರೆ ಮ್ಯಾಲ ಇದು ಇಲ್ಲಂದ್ರ ಒಂದ್ 100-150 ಎಕರೆ ಕೆರೆ ಐತಿ. ಇಲ್ಲಿ ಇಲ್ಲ ಅಂದ್ರ ಮಸ್ತ್ ಇವ್ ಕುರಿಗಳ ಬಾಳ ಅದಾವ್ರಿ ಇಲ್ಲಿ. ಇಲ್ಲಂದ್ರ ಬಿ ನಾವ್ ಮೇಕಳೆ ಅಜ್ಜದಾಗ್ರಿ ಒಂದ್ 5,000 ಮನಿ ಇದ್ದಿರ್ಬೇಕಲ್ಲ. ನೀರಿನ ತ್ರಾಸ ಐತ್ರಿಲ್ಲ. ಈಗ ಹೊಳಿಗ್ ನೀರ್ ಬಿಟ್ಟಾರಲ್ರಿ, ಈಗ ನೀರ್ ನಮಗ್ ಬರ್ಬೇಕ್ರಲ್ಲ, ಬಂದಿಲ್ರಿ. ಎಷ್ಟು ಇಂಚಿ ಐತ್ರಿ ಅದ? ಅಲ್ಲಿ 6 ಇಂಚಿ ಪೈಪ್ಲೈನ್ ಐತ್ರಿ. 8 ಇಂಚಿ ಐತಿ. 8 ಇಂಚಿ ಪೈಪ್ಲೈನ್ ಐತಿ. ನೀರ ಬಂದಿಲ್ರಿ. ಅದ ಒಂದ ದಿನ ಬಂದೈತಿ. ಎಲ್ಲಿ ಐತ್ರಿ ಅದು? ಇಲ್ಲಿ ಲಾಸ್ಟ್ ಆ ಮೂಲಿಗೆ ಹಾಕಿದಾರ್ರಿ. ಈ ಕುರಿಗಳಿಗೆ ಒಟ್ಟ ನೀರಲ್ರಿ. ನನ್ನ ಹೆಸರು ಅನಿಲ್. ಪೂರ್ತಿ ಹೆಸರು ಹೇಳ್ರಿ? ಅನಿಲ್ ಮುತಾರಿ. ಈ ಪೈಪ್ಲೈನ್ 29 ಕೆರೆಗೆ ಏನ್ ಟೋಟಲ್ ಇದು ಸ್ಯಾಂಕ್ಷನ್ ಐತಿ. ಮುಂಜಾಳ ಒಬ್ಬರಟ್ಟಿ ಆ ಕಡೆ ಎಲ್ಲ ಸಣ್ಣ ಕೆರೆ ಎಲ್ಲ ತುಂಬಿದಾವು. ಕಂಟಿನ್ಯೂ ನೀರ್ದಾವ್ರ ಕಡೆ. ಆದ್ರೆ ಇದು ಒಂದ್ ಕೆರೆಗೆ ನೀರ್ ಒಂದ ದಿನ ಬಂದೈತಿ. ಉಳಿದ ದಿನ ಬಂದಿಲ್ರಿ. ಇದಕ್ಕೂ ಕಂಟಿನ್ಯೂ ಬರ್ಲಿ, ಕುರಿಗಳಿಗೆ ಅದಕ್ಕೆ ದನಗಳಿಗೆ ಕುಡಿಯಾಕ ಅದಕ್ಕೆ ಅನುಕೂಲ ಆಗ್ತೈತಿ ಇಷ್ಟ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಅನಿಲ್ ಮುತಾರಿ.